ಪ್ರೀತಿಯ ವಿದ್ಯಾರ್ಥಿಗಳೇ, ಈ ನಿಮ್ಮ ದೈಹಿಕ ಶಿಕ್ಷಕನ ಬೆಳಗಿನ ನಮಸ್ಕಾರಗಳು. ಎಲ್ಲರೂ ಹಾಗೆ ಆರೋಗ್ಯವಾಗಿದ್ದೀರ ಅಂತ ಅಂದ್ಬಿಟ್ಟು ವಿಚಾರಿಸುತ್ತಾ ಇವತ್ತಿನ ಕ್ಲಾಸ್ ಆದಂತಹ ಕಳೆದ ಒಂದು ತರಗತಿಯಲ್ಲಿ ನಿಮಗೆ ಗುಂಪು ಆಟಗಳ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ವಿ. ಇವತ್ತು ಮೇಲಾಟಗಳು. ಮಕ್ಕಳ ಮೇಲಾಟಗಳು ಎಂದರೇನು ಅಂತ ಒಂದು ಕ್ವಶನ್ ಕೇಳಿದಾಗ, ಒಬ್ಬ ಕ್ರೀಡಾಪಟು ಹಲವಾರು ಇವೆಂಟ್ಗಳಲ್ಲಿ ಭಾಗವಹಿಸತಕ್ಕಂತಹ ಒಂದು ಸ್ಪರ್ಧೆಗೆ ಅಥವಾ ಚಟುವಟಿಕೆಗೆ ನಾವು ಮೇಲಾಟಗಳು ಅಂತ ಕರಿತೀವಿ. ನಮ್ಮ ದೈಹಿಕ ಶಿಕ್ಷಣದಲ್ಲಿ ಎರಡು ವಿಧ, ಒಂದು ಗುಂಪು ಆಟ, ಇನ್ನೊಂದು ಮೇಲಾಟ. ಗುಂಪು ಆಟ ಅಂತ ಅಂದ್ರೆ ಇಬ್ಬರು ಕ್ರೀಡಾಪಟುಗಳು, ಇಬ್ಬರಿಗಿಂತ ಹೆಚ್ಚು ಕ್ರೀಡಾಪಟುಗಳು ಒಂದು ತಂಡದಲ್ಲಿ ಭಾಗವಹಿಸಿ ಮತ್ತೊಂದು ತಂಡದ ಮೇಲೆ ಕಾಂಪಿಟೇಷನ್ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದನ್ನು ನಾವು ಗುಂಪು ಆಟ ಅಂತ ಕರಿತೀವಿ. ಆದರೆ ಇದು ಗುಂಪು ಆಗಿರ್ತದೆ. ಆದರೆ ಇದು ಮೇಲಾಟ ಅಂತಕ್ಕಂಥದ್ದು ಒಬ್ಬ ಕ್ರೀಡಾಪಟು ಅಥ್ಲೆಟಿಕ್ಸ್ ಏನಂತ ಹೇಳಿದ್ರೆ, ಮೇಲಾಟಗಳಿಗೆ ಇನ್ನೊಂದು ಪದನೇ ಅಥ್ಲೆಟಿಕ್ಸ್. ಈ ಅಥ್ಲೆಟಿಕ್ಸ್ ಅಲ್ಲಿ ಸುಮಾರು ಇವೆಂಟ್ಗಳು ಬರ್ತಾವೆ. ಆ ಇವೆಂಟ್ಗಳನ್ನು ನಾವು ಮೇಲಾಟಗಳು ಅಂತ ಕರಿತೀವಿ. ಇದು ವೈಯಕ್ತಿಕ ಆಟ ಆಗಿರುತ್ತೆ. ಯಾವುದೇ ಒಂದು ಪ್ರಶಸ್ತಿ, ಪಾರಿತೋಷಕ, ಮೆಡಲ್ಸ್, ಬಹುಮಾನ ಏನೇ ಬಂದರೂ ಸಮೇತ ಇದು ಕ್ರೀಡಾಪಟುವಿನ ವೈಯಕ್ತಿಕ ಸಾಧನೆಗೆ ಮತ್ತು ವೈಯಕ್ತಿಕ ದಾಖಲೆಗೆ ಸೇರ್ತಕ್ಕಂಥದ್ದು. ಆದ್ರೆ ಗುಂಪು ಆಟಗಳಲ್ಲಿ ಒಂದು ಶಾಲೆಯಿಂದ ನಾವು ಭಾಗವಹಿಸುವ ಒಂದು ಗುಂಪು ಆಟ ಅಂತಂದ್ರೆ ಆ ಶಾಲೆಗೆ ಶೀಲ್ಡ್ ಅನ್ನ ಕೊಡ್ತಕ್ಕಂಥ ಸರಣಿ ಅಂದ್ರೆ ಅದಕ್ಕೆ ಬಂದಕ್ಕಂಥದ್ದು. ಸೊ ಹೀಗೆ ಮಕ್ಕಳ ಮೇಲಾಟಗಳಲ್ಲಿ ಎಷ್ಟು ವಿಧ? ಮೇಲಾಟಗಳಲ್ಲಿ 3 ವಿಧ. ಎಷ್ಟು ವಿಧ? 3 ವಿಧ. ಗೊತ್ತಿದೆಯಾ ಮಕ್ಕಳ? 3 ವಿಧ. ಮೇಲಾಟಗಳಲ್ಲಿ ಎಷ್ಟು ವಿಧ? 3 ವಿಧ. ಒಂದು, ಎರಡು, ಸೊ 3. ಒಂದು ಯಾವುದು? ಓಟಗಳು ಅಂತ ಕರಿತೀವಿ ನಾವು. ಓಟಗಳು. ನೆಕ್ಸ್ಟ್ ಎಸೆತಗಳು. ನೆಕ್ಸ್ಟ್ ಜಿಗಿತಗಳು. ಇಂಗ್ಲಿಷ್ ಅಲ್ಲಾದ್ರೆ ಅಥ್ಲೆಟಿಕ್ಸ್ ಅಲ್ಲಿ there are 3 types of athletics. One running events, throwing events, jumping events. ಓಟಗಳು, ಎಸೆತಗಳು, ಜಿಗಿತಗಳು ಅಂತ. ಸೊ ಓಟಗಳು ಅಂತ ಅಂದ್ರೆ ನಿಮಗೆ ಗೊತ್ತಿದೆ ಏನು? ಇದು ಟ್ರ್ಯಾಕ್ ಗೆ ಸಂಬಂಧಪಟ್ಟಂತಹ ಆಟ. ಟ್ರ್ಯಾಕ್ ಅಲ್ಲಿ ಏನು ಅಥ್ಲೆಟಿಕ್ಸ್ ಅಂತಕ್ಕಂಥ ಒಂದು ಟ್ರ್ಯಾಕ್ ಇದೆಯಲ್ಲ ಮಕ್ಕಳೇ, ಆ ಟ್ರ್ಯಾಕ್ ಅಲ್ಲಿ ಓಡ್ತಕ್ಕಂತಹ ಒಂದು ಆಟ ಆಗಿರ್ತದೆ. ಎಕ್ಸಾಂಪಲ್ ನಾವು ಒಂದು ಜಸ್ಟ್ ನಿಮಗೆ ಒಂದು 200 ಮೀಟರ್ ಅಥವಾ 400 ಮೀಟರ್ ಟ್ರ್ಯಾಕ್ ಈ ರೀತಿ ಇದೆ ಅಂತ ನಾವು ನಿಮಗೆ ಇಮ್ಯಾಜ್ ಮಾಡ್ಕೊಂಡ್ರೆ, ಜಸ್ಟ್ 2 ಓಣಿಗಳನ್ನು ನಿಮಗೆ ತೋರಿಸ್ತೀನಿ. ಈ ತರ 2 ಓಣಿಗಳು ಇರ್ತಾವ ಮಕ್ಕಳೇ. ಓಕೆ, ಸೊ ಇಲ್ಲಿ 100, 200, 300, 400 ಅಂತ ನೀವು ಈ ರೀತಿ ನೀವು ತಿಳ್ಕೊಂಡ್ರೆ ಕರವು. ಸೊ ಇಲ್ಲಿ ನಾವು ಈ ಓಣಿಗಳಲ್ಲಿ ಬರ್ತಕ್ಕಂಥ ಓಟಗಳನ್ನು ನಾವು ಓಟಗಳು ಅಂತ ಕರೀತೀವಿ. ಈ ಓಟಗಳಲ್ಲಿ ಮತ್ತೆ 3 types ಆಫ್ ಇವೆಂಟ್ಸ್. ಓಟಗಳಲ್ಲಿ ಎಷ್ಟು ವಿಧ? ಮತ್ತೆ 3 ವಿಧ. ಯಾವ್ಯಾವ ಗೊತ್ತಲ್ಲ ಮಕ್ಕಳೇ? ಎಸ್, ವೇಗದ ಓಟ, ಸ್ಪೀಡ್ ರನ್ನಿಂಗ್ ಇವೆಂಟ್ಸ್ ಅಂತ ಕರೀತೀವಲ್ಲ, ವೇಗದ ಓಟಗಳು. ಮಧ್ಯಮ ದೂರದ ಓಟಗಳು, ಮಧ್ಯಮ ದೂರದ ಓಟಗಳು.
ವೇಗದ ಓಟಗಳು ಅಂದ್ರೆ ರನ್ನಿಂಗ್, ಸ್ಪೀಡ್ ರನ್ನಿಂಗ್, ಸ್ಪ್ರಿಂಟ್ ಇವೆಂಟ್ ಅಲ್ಲಿ ಓಡತಕ್ಕಂತಹ ಓಟಗಳು ಸ್ಪ್ರಿಂಟ್. ಸೊ ಸ್ಪ್ರಿಂಟ್ ಇವೆಂಟ್, ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ಸ್. ಸೊ ಅಂತಹವು ಯಾವ್ಯಾವು ಗೊತ್ತಿದೆಯಾ ಮಕ್ಕಳೇ ನಿಮಗೆ? ಯಾಕಂದ್ರೆ 9ನೇ ತರಗತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಅಥ್ಲೆಟಿಕ್ಸ್ ಅಂತ ಅಂದ್ರೆ ಏತಲೇ ನಾವು ತಿಳ್ಕೊಂಡಿದ್ವಿ. ಅಥ್ಲೆಟಿಕ್ಸ್ ಅಂದ್ರೇನು, ಅಥ್ಲೆಟಿಕ್ಸ್ ಅಲ್ಲಿ ಎಷ್ಟು ವಿಧ ಅಂತ ಅಂದ್ಬಿಟ್ಟು. ಆದ್ರೂ ನಿಮಗೆ ಈ ಕರೋನಾ ಬಂದು 9 ರಿಂದ 10 ತಿಂಗಳು ಗ್ಯಾಪ್ ಆಗಿಬಿಡ್ತಲ್ಲ, ಎಷ್ಟು ಜನಕ್ಕೆ ನೆನಪಿದೆಯೋ ಇಲ್ಲೋ, ಇನ್ನೊಂದ್ಸರಿ ರಿವಿಷನ್ ಮಾಡ್ತಾ ಇದ್ದೀನಿ. ನಿಮಗೆ ಡೈರೆಕ್ಟ್ ತ್ರಿವಿಧ ಜಿಗಿತಾ ಇದೆ ಹೋಗ್ಬೋದು, ಆದ್ರೆ ಇದನ್ನ ಸ್ವಲ್ಪ ಹೇಳ್ಕೊಂಡು ಆಮೇಲೆ ಮುಂದುವರಿಯಿರಿ. ಸೊ ವೇಗದ ಓಟಗಳು ಯಾವ್ಯಾವು? ಸ್ಪ್ರಿಂಟ್ ಇವೆಂಟ್ಗಳು. ಇಲ್ಲಿ ನೋಡಿ, ಇಲ್ಲಿ ಸ್ಪ್ರಿಂಟ್ ಇವೆಂಟ್ಗಳು ಯಾವ್ಯಾವು? ಸೊ 100, 200, 400 ಇದೆಲ್ಲ ರಿಲೇ, ಇವೆಲ್ಲವೂ ವೇಗದ ಓಟಕ್ಕೆ ಉದಾಹರಣೆ. 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ಓಟ, 4 into 100 ಮೀಟರ್ ಓಟ, 4 into 400 ಮೀಟರ್ ಓಟ, ಹರ್ಡಲ್ಸ್. ಹರ್ಡಲ್ಸ್ ಅಂದ್ರೆ ಅಡೆತಡೆ ಓಟ ಅಂತ ಅಂದ್ಬಿಟ್ಟು. ಅಡೆತಡೆ ಓಟ, ಹರ್ಡಲ್ಸ್ ಓಟಗಳು ಇವೆಲ್ಲ ಯಾವುವು? ವೇಗದ ಓಟಗಳು. 100 ಮೀಟರ್ಸ್, 200 ಮೀಟರ್ಸ್, 400 ಮೀಟರ್, 4 into 100, 4 into 400 ಹರ್ಡಲ್ಸ್ ಅಂತಕ್ಕಂಥವೆಲ್ಲವೂ ವೇಗವಾಗಿ ಓಡ್ತಕ್ಕಂಥ ಅತ್ಯಂತ ಜಿಂಕಿ ಅಂತ ಸ್ಪೀಡ್ ಅಲ್ಲಿ ಓಡ್ತಕ್ಕಂಥ ಪ್ರಾಣಿ ಚಿರತೆ ಮಕ್ಕಳೇ. ಆ ರೀತಿ ಓಡ್ತಕ್ಕಂಥ ಒಂದು ಓಟಗಳು ವೇಗದ ಓಟಗಳು. ಸೊ ಮಧ್ಯಮ ದೂರದ ಓಟಗಳು ಯಾವ್ಯಾವು ಹಾಗಾದ್ರೆ? ಮಧ್ಯಮ ದೂರದ ಓಟ ಅಂತಂದ್ರೆ ಸೊ 800 ಮೀಟರ್ ಓಟ, 1500 ಮೀಟರ್ ಓಟ, 3000 ಮೀಟರ್ ಓಟ. ಈ ಮೂರು ಮಧ್ಯಮ ದೂರದ ಓಟಕ್ಕೆ ಉದಾಹರಣೆಗಳು. 600 ಬರ್ತದೆ, ಬಟ್ ಇದು ನಮ್ಮ ಹೈಸ್ಕೂಲ್ ಲೆವೆಲ್ ಇರ್ತಕ್ಕಂಥ ಅಂಡರ್ 14ಗೆ ಅವ್ರಿಗೆ ಸಿಗ್ತಾರೆ. ಸೊ ಇದು ಹೈಸ್ಕೂಲ್ ಅಲ್ಲಿ ಬರ್ತಕ್ಕಂಥ ವೇಡ್ಗಳು. ಸೊ ಅದನ್ನು ನಿಮಗೆ ಹೇಳ್ತೀವಿ. ದೂರದ ಓಟಗಳು ಯಾವುವು? ನೆಕ್ಸ್ಟ್ ಬರ್ತಕ್ಕಂಥವು ಯಾವುವು? 5000 ಮೀಟರ್, 10,000 ಮೀಟರ್ ಓಟ, ಮ್ಯಾರಥಾನ್. ಅರ್ಧ ಮ್ಯಾರಥಾನ್ ಅಥವಾ ಹಾಫ್ ಮ್ಯಾರಥಾನ್. ಗುಡ್ಡಗಾಡು ಓಟ, ಮ್ಯಾರಥಾನ್ ಅಂತಂದ್ರೆ ಎಷ್ಟು ಗೊತ್ತಿದೆ ನಿಮಗೆ? 42.195 ಕಿಲೋಮೀಟರ್ ಬರ್ತದೆ. ಹಾಫ್ ಮ್ಯಾರಥಾನ್ 21.098 ಕಿಲೋಮೀಟರ್. ಕ್ರಾಸ್ ಕಂಟ್ರಿ ಗುಡ್ಡಗಾಡು ಓಟ. ಸೊ ಇಷ್ಟು ದೂರದ ಓಟಗಳು ನೋಡಿ ಮಕ್ಕಳ. ಬರೋ ಓಟಗಳು ಅಂತಂದ್ರೆ ನಿಮಗೆ ಬರೇ ಅಥ್ಲೆಟಿಕ್ಸ್ ಅಂತಂದ್ರೆ ಬರೇ ಓಟಗಳು ಕಡೆ ಓಟಗಳಲ್ಲ. ಆದ್ರೆ ಸ್ಪ್ರಿಂಟ್ ಇವೆಂಟ್ ಯಾವುವು? 100, 200, 400, 4 into 100 ರಿಲೇ, 4 into 400 ರಿಲೇ ಮತ್ತು ಹರ್ಡಲ್ಸ್. ಹಾಗೆ ಮಧ್ಯಮ ದೂರ 800, 500, 1500 ಮತ್ತೆ 3000. ಹಾಗೆ ಲಾಂಗ್ ಡಿಸ್ಟೆನ್ಸ್ 5000, 10,000, ಮ್ಯಾರಥಾನ್, ಹಾಫ್ ಮ್ಯಾರಥಾನ್ ಅಂಡ್ ಕ್ರಾಸ್ ಕಂಟ್ರಿ ಗುಡ್ಡಗಾಡು ಓಟ. ಇವೆಲ್ಲವೂ ಸಮೇತ ಓಟಗಳು ಸಂಬಂಧಪಟ್ಟಂತಹ ವಿಷಯ. ಹಾಗಾದ್ರೆ ಎಸೆತಗಳು, ಥ್ರೋಯಿಂಗ್ ಇವೆಂಟ್ಸ್ ಅಂತ ಏನ್ ಕರಿತೀವಲ್ಲ, ಇದರಲ್ಲಿ ಎಷ್ಟು ವಿಧ? ಇಲ್ಲಿ 3 ವಿಧ ಬಂದ್ವಲ್ಲ, ಇಲ್ಲಿ 4 ವಿಧ ಮಕ್ಕಳೇ. ನೆನ್ಪಿಟ್ಕೋಬೇಕು, 4 ಟೈಪ್ಸ್ ಆಫ್ ಥ್ರೋಯಿಂಗ್ ಇವೆಂಟ್ಸ್. ನೆನಪಿದೆಯಾ? ನಂಬರ್ 1 ಗುಂಡು ಎಸೆತ, ಶಾರ್ಟ್ ಪುಟ್ ಅಂತ ಹೇಳಿದ್ರಲ್ಲ, ಗುಂಡು ಎಸೆತ. ನೆಕ್ಸ್ಟ್ ಶಾರ್ಟ್ ಪುಟ್ ಆದ್ಮೇಲೆ ಬರ್ಚಿ,
ಅಥವಾ ಜಾವಲಿನ್ ಎಸೆತ. ನಂಬರ್ 3 ಚಕ್ರ ಅಥವಾ ಡಿಸ್ಕಸ್. ನೆಕ್ಸ್ಟ್ ಹ್ಯಾಮರ್, ಸರಪಳಿ ಎಸೆತ, ಗುಂಡಿ ಎಸೆತ, ಶಾಟ್ ಪುಟ್, ಬರ್ಚಿ ಎಸೆತ, ಚಕ್ರ ಎಸೆತ, ಹ್ಯಾಮರ್ ಎಸೆತ. ಸೊ ನೋಡಿ, ಇವೆಲ್ಲ ರನ್ನಿಂಗ್ ಇವೆಂಟ್ಸ್ ಅಲ್ಲಿ ಟ್ರ್ಯಾಕ್ ಅಲ್ಲಿ ನಡೀತಕ್ಕಂಥವು. ಆದ್ರೆ ಈ ಎಸೆತಗಳು ಮತ್ತು ಜಿಗಿತಗಳು ಈ ಟ್ರ್ಯಾಕ್ ನ ಮಧ್ಯದಲ್ಲಿ ನಡೀತಕ್ಕಂಥ ಫೀಲ್ಡ್ ಇವೆಂಟ್ಗಳು. ಇವೆಲ್ಲ ಫೀಲ್ಡ್ ಇವೆಂಟ್ಗಳು. ಇಲ್ಲಿ ಒಂದೊಂದು ನಡೀತಾ ಇರ್ತದೆ. ಇಲ್ಲಿ ಶಾರ್ಟ್ ಪುಟ್ ನಡೀತಾ ಇದ್ರೆ ಇಲ್ಲಿ ಲಾಂಗ್ ಜಂಪ್ ನಡೀತಾ ಇರ್ತದೆ. ನೆಕ್ಸ್ಟ್ ಇದೆಲ್ಲ ಒಂದಾಗೆ ಹ್ಯಾಮರ್ ನಡೀತಾ ಇರ್ತದೆ. ಹೈ ಜಂಪ್ ನಡೀತಾ ಇರ್ತದೆ. ಹಿಂಗೆ ಒಂದೊಂದು ನಡೀತಾ ಇರ್ತದೆ ಮಕ್ಕಳಿಗೆ ಓದೊಳಗೆ. ಸೊ ಹೀಗೆ ಗುಂಡು ಎಸೆತ, ಬರ್ಚಿ ಎಸೆತ, ಚಕ್ರ ಎಸೆತ, ಸರಪಳಿ ಎಸೆತ ಅಂದ್ರೆ ಶಾರ್ಟ್ ಪುಟ್, ಜಾವಲಿನ್, ಡಿಸ್ಕಸ್ ಅಂಡ್ ಹ್ಯಾಮರ್ ಥ್ರೋ. ಹಾಗೆ ಜಿಗಿತಗಳಲ್ಲಿ ಎಷ್ಟು ವಿಧ? ಇದರಲ್ಲೂ ಸಮೇತ ಎಷ್ಟು ವಿಧ? 4 ವಿಧ. ಯಾವ್ಯಾವ ಗೊತ್ತಾ ಮತ್ತೆ? ಜಿಗಿತಗಳು, ಎತ್ತರ ಜಿಗಿತ. ಜಿಗಿತಗಳಲ್ಲಿ 2 ವಿಧ ಆಕ್ಚುಲಿ, ವರ್ಟಿಕಲ್ ಜಂಪ್ ಮತ್ತು ಹಾರಿಜೆಂಟಲ್ ಜಂಪ್ ಅಂತ ಅಂದ್ಬಿಟ್ಟು. ವರ್ಟಿಕಲ್ ಅಂತಂದ್ರೆ ಲೆಂತ್ ಆಗಿ ಹಾರಿಜೆಂಟಲ್ ನಡೀತಕ್ಕಂಥವು. ಎತ್ತರ ಜಿಗಿತ ಮತ್ತು ಕೋಲು ಜಿಗಿತ ಒಂದು ಮಾಡಿದ್ರೆ ಅಂದ್ರೆ ಪೋಲ ವಾಲ್ಟ್ ನೋಡ್ತಿರಲ್ಲ, ಕೋಲು ನೆಗೆತ. ಅದೇ ರೀತಿ ಉದ್ದ ಜಿಗಿತ ಅಂದ್ರೆ ಲಾಂಗ್ ಲೆಂತ್ ಅಲ್ಲಿ ನಡೀತಕ್ಕಂಥದ್ದು ಉದ್ದ ಜಿಗಿತ ಮತ್ತೆ ತ್ರಿವಿಧ ಜಿಗಿತ. ನೋಡಿ, ಇವೆರಡು ಎತ್ತರವಾಗಿ ನಡೀತಕ್ಕಂಥ ವರ್ಟಿಕಲ್ ಜಂಪ್ಗಳು, ಅವು ಹಾರಿಜೆಂಟಲ್ ಜಂಪ್ಗಳು. ಅವೆರಡು ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತ. ಈ ತರ ಕೋಲನ್ನ ಪೋಲೋ ವಾಲ್ಟ್ ಅಂತ ಕರೀತೀವಿ. ಇನ್ನೊಂದು ಹೆಸರು ಪೋಲೋ ವಾಲ್ಟ್. ಜಿಗಿತಗಳಲ್ಲಿ ನಾವು 4 ವಿಧ ಆದರೂ ಸಮೇತ ಅಲ್ಲಿ 2 ಬೈಫರ್ಗೇಷನ್ ಮಾಡ್ತೀವಿ. 2 ಒಂದು ವರ್ಟಿಕಲ್ ಜಂಪ್ಗಳು 2, ಎತ್ತರ ಜಿಗಿತ ಮತ್ತು ಕೋಲು ನೆಗೆತ ಆದ್ರೆ, ಇನ್ನೊಂದು ಹಾರಿಜೆಂಟಲ್ ಜಂಪ್ ಆಗಿ ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತ ಅಂತ ಮಾಡ್ತೀವಿ. ಸೊ ಈ 9ನೇ ತರಗತಿ ವಿದ್ಯಾರ್ಥಿಗಳು ನಿಮಗೆ ಯಾಕೆ ಇದನ್ನ ಹೇಳಿದಪ್ಪ ಅಂತಂದ್ರೆ, ಇವತ್ತು ನಿಮಗಿರ್ತಕ್ಕಂತ ಅಧ್ಯಾಯ ತ್ರಿವಿಧ ಜಿಗಿತ. ಯಾವುದು? ಲಾಸ್ಟ್ ಒಂದು ಇರ್ತಕ್ಕಂಥ ಈ ತ್ರಿವಿಧ ಜಿಗಿತ. ಇದನ್ನು ನಿಮಗೆ ಹೇಳ್ಬೇಕಾಗಿದೆ. ಈ ತ್ರಿವಿಧ ಜಿಗಿತದ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ ಮಕ್ಕಳೇ. ತ್ರಿವಿಧ ಜಿಗಿತ ಅಂತಕ್ಕಂಥದ್ದು ಒಂದು ಮೇಲಾಟಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಕ್ರೀಡೆ. ಇದು ತನ್ನದೇ ಆದಂತಹ ಸ್ಪರ್ಧೆಯನ್ನು ಹೊಂದಿದ್ದು, ತನ್ನದೇ ಆದಂತಹ ಕ್ರಮ ಮತ್ತು ಅಕ್ರಮಗಳನ್ನ, ನೀತಿ ನಿಯಮಗಳನ್ನ ಮತ್ತು ನಿಬಂಧನೆಗಳನ್ನು ಹೊಂದಿದೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದೆ ತ್ರಿವಿಧ ಜಿಗಿತ. ಏನ್ ನೀವು ಮೊನ್ನೆ ಕ್ವಶನ್ ಫಿಟ್ ಇಂಡಿಯಾದಲ್ಲಿ ಒಂದು ಕ್ವಶನ್ ಕೇಳಿದೆ ನಿಮಗೆ. ಇವರು ಜಿಗಿತ ವಿಭಾಗಕ್ಕೆ ಸೇರಿದಂತಹ ಕ್ರೀಡಾಪಟು ಅಂತ ಅಂದ್ಬಿಟ್ಟು ಸೈನಾ ನೆಹವಾಲ್, PV ಸಿಂಧು ಮತ್ತೆ ಅಂಜು ಬಾಬಿ ಜಾರ್ಜ್ ಮತ್ತು ಮಿಥಾಲಿ ರಾಜನ್ನ ಕೇಳಿದ್ವಿ, ಹೌದಲ್ಲ? ಅಂಜು ಬಾಬಿ ಜಾರ್ಜ್ ಅಂತಕ್ಕಂಥದ್ದು ಇವರು ಜಂಪಿ ಇವೆಂಟ್ ಸಂಬಂಧಪಟ್ಟಂತಹ ಕ್ರೀಡಾಪಟು ಆಗಿರ್ತಾರೆ. ಸೊ ಆ ತರ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಇದೆಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಈಗ ಮ್ಯೂಸಿಕ್ ಬನ್ನಿ. ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದಂತಹ ಮೈದಾನದ ಜಿಗಿತ. ಮೇಲಾಟಗಳಲ್ಲಿ ಬರ್ತಕ್ಕಂಥ ಒಂದು ಮೈದಾನ, ನಾನು ಯಾವಾಗಲೇ ಹೇಳಿದೆ, ಟ್ರ್ಯಾಕ್ ಹಾಕಿ ಫೀಲ್ಡ್, ಮೈದಾನದ ಜಿಗಿತ ಅಂದ್ರೆ ಸ್ಪರ್ಧೆ ಆಗಿದೆ. ಸ್ಪರ್ಧೆ ಆಗಿದ್ದು ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತವು ಪ್ರಮುಖವಾದ್ದಾಗಿದೆ. ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ತಿಳಿದಿರುವ ಅಂಶಗಳ ಸಂಬಂಧ ಮುಂದಿನ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಮೇಲಾಟದ
ಒಂದು ಮೈದಾನದ ಸ್ಪರ್ಧೆಗಳಲ್ಲಿ ನರ ಸ್ನಾಯುಗಳ ಸಂಯೋಜನೆಯನ್ನು ಉಪಯೋಗಿಸಿಕೊಂಡು ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ ಏನ್ ಕರಿತೀವಲ್ಲ ನಾವು, ಆ ಒಂದು ನರ ಸ್ನಾಯುಗಳ ಸಂಯೋಜನೆ, ನರಸ್ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ನರ್ವ್ಸ್ಗಳು ಮತ್ತೆ ಮಸಲ್ಸ್ಗಳು ಏನ್ ಟಾಪ್ಸ್ ಟೈಸ್ ಮಸಲ್ಸ್ ಏನಿದಾವಲ್ಲ, ಆ ಒಂದು ಎರಡು ಸಹಾಯದಿಂದ ಬಳಸಿಕೊಂಡು ಆ ನರಸ್ನಾಯುಗಳ ಸಂಯೋಜನೆ ಉಪಯೋಗಿಸಿಕೊಂಡು ಕಾಲಲ್ಲಿರ್ತಕ್ಕಂತಹ ಸ್ಫೋಟಕ ಶಕ್ತಿಯನ್ನ, ಎಕ್ಸ್ಪ್ಲೋಸಿವ್ ಪವರ್ ಅಂತ ಏನ್ ಹೇಳ್ತೀವಲ್ಲ, ಆ ಎಕ್ಸ್ಪ್ಲೋಸಿವ್ ಪವರ್ ಅನ್ನ ಬಳಸಿ ಆ ಒಂದು ಸ್ಕಿಲ್ ಅನ್ನ, ಅಂದ್ರೆ ಕೌಶಲ್ಯವನ್ನ ಸಮರ್ಪಕವಾಗಿ ಬಳಸಿ ಪ್ರದರ್ಶನ ನೀಡತಕ್ಕಂಥದ್ದೇ ತ್ರಿವಿಧ ಜಗತ್ತದ ಒಂದು ಭಾಗ ಆಗಿದೆ. ಸೊ ಇದು ಅರ್ಥ ಆಗಿದೆ ಅಂತಂದ್ರೆ ಇದು ನೋಟಗಳನ್ನು ಅಳಿಸ್ತೀನಿ ಮಕ್ಕಳ, ಇಲ್ಲಿ ಬರ್ತಿದ್ದೀನಿ, ಬರ್ಕೊಂಡಿದ್ದೀನಲ್ಲ, ಬರ್ಕೊಳ್ಳಿ ಹಾಗೆ ನೋಡ್ಕೊಂಡು ಜಲ್ದಿ. ತ್ರಿವಿಧ ಜಿಗಿತ ಎಂದರೆ 3 ರೀತಿಯ ಜಿಗಿತವನ್ನು ಒಳಗೊಂಡಿರುತ್ತದೆ. 3 ರೀತಿಯ ಜಿಗಿತ ತ್ರಿವಿಧ ಜಿಗಿತ ಅಂತಂದ್ರೆ ಮೂರು ರೀತಿಯ ಜಿಗಿತ. ತ್ರಿಬಲ್ ಜಂಪ್ ಅಂತ ನಾವೇನ್ ಹೇಳ್ತೀವಲ್ಲ, ತ್ರಿಬಲ್ ಜಂಪ್ ಅಂದ್ರೆ 3 ರೀತಿಯ ಜಿಗಿತ ಆಗಿರ್ತದೆ. ಇಲ್ಲಿ ಯಾವ್ಯಾವ 3 ಅಂತಂದ್ರೆ ಆಫ್ ಸ್ಟೆಪ್ ಜಂಪ್. ಹಾಫ್ ಅಂದ್ರೆ ಆರ್ತಕ್ಕಂಥ ತ್ರಿವಿಧ ಜಿಗಿತದ ಆರುವ ಕ್ರಮ ಈ ರೀತಿ ಇರಬೇಕು. ಆ ಆರ್ತಕ್ಕಂಥ ಕ್ರಮ ಅಂದ್ರೆ ಫಸ್ಟ್ ಒನ್ ಹಾಫ್, ಎರಡೊಂದು ಸ್ಟೆಪ್, ಜಂಪ್. ಹಾಫ್ ಸ್ಟೆಪ್ ಜಂಪ್ ಅಂತ ಅಂದ್ಬಿಟ್ಟು 3. ಈ ಹಾಫ್ ಅಂದ್ರೆ ಏನು? ಹಾಫ್ ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆದು, ಅಂದ್ರೆ ಕುಂಟಿ ಅಂತ ಹೇಳ್ತೀವಲ್ಲ, ಎಸ್ ಅದು ಹಾಫ್. ನಂತರ ಅದೇ ಕಾಲಿನ ಜಿಗಿದು ಮತ್ತೊಂದು ಕಾಲಿನ ಹೆಜ್ಜೆ ಇಡೋದಕ್ಕೆ ಸ್ಟೆಪ್ ಅಂತ, ನಂತರ ಕುಂಡಿ ಒಳಗೆ ಹಾಕೋದನ್ನು ಜಂಪ್ ಅಂತ. ಅಂದ್ರೆ ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆಯುವುದು ಹಾಫ್ ಅಂತ. ತ್ರಿವಿಧ ಜಿಗಿತದ್ದು ಈ ರೀತಿ ಮಾಪ ಇರ್ತದೆ ಅಂದ್ರೆ ಅದನ್ನು ಒಂದು ಸೆಕ್ಟರ್ ಹೇಳ್ತೀನಿ. ಈ ರೀತಿ ಓಡಿ ಬರ್ತಾರ, ಇಲ್ಲಿಂದ ಆಪ್ ಜಂಪ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಜಂಪ್, ಹಾಫ್ ಸ್ಟೆಪ್ ಜಂಪ್, ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆಯೋದು ಅಥವಾ ಕುಂಟೋದನ್ನ ಹಾಫ್ ಅಂತ ಕರಿತೀವಿ. ನಂತರ ಅದೇ ಕಾಲಿನಿಂದ ಜಿಗಿದು ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಡೋದಕ್ಕೆ, ಅದೇ ಕಾಲಿನಿಂದ ಜಿಗಿದು ಸ್ಟೆಪ್ ಅಂದ್ರೆ ಅದೇ ಕಾಲಿನಿಂದ ಜಿಗಿದು ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಡೋದು ಸ್ಟೆಪ್. ಹೆಜ್ಜೆ ಇಡೋದನ್ನು ನಾವೇನು ಸ್ಟೆಪ್ ಅಂತ ಕರಿತೀವಿ. ಜಂಪ್ ಅಂದ್ರೆ ನಂತರ ಎರಡೂ ಕಾಲಿನ ಗುಂಡಿಯೊಳಗೆ ಹಾರುವುದು, ಎರಡೂ ಕಾಲಿನಿಂದ ಒಟ್ಟು ಗುಂಡಿಯೊಳಗೆ ಹಾರೋದು. ಗುಂಡಿಯೊಳಗೆ ಹಾರುವುದು ಅಂತ ಅರ್ಥ. ಅಂದ್ರೆ ಇಲ್ಲಿ 3 ರೀತಿಯ ತ್ರಿವಿಧ ಜಿಗಿತ ಅಂತಂದ್ರೆ 3 ರೀತಿಯ ಜಿಗಿತ ಮಕ್ಕಳೇ. ಒಂದು ಹಾಫ್ ಸ್ಟೆಪ್ ಜಂಪ್, ಇದು ಬಳಸ್ತೀನಿ. ಹಾಫ್
ಅಂದ್ರೆ ಓಡಿ ಬಂದು ಒಂಟಿ ಕಾಲಿನಲ್ಲಿ ಜಿಗಿತಕ್ಕಂಥದ್ದೇ ನಾವು ಹಾಪ್ ಅಂತ ಕರಿತೀವಿ. ಓಡಿ ಬಂದು ಇದು ತ್ರಿವಿಧ ಜಿಗಿತದ ಒಂದು ಓಡ್ತಕ್ಕಂಥ ಒಂದು ಮಾರ್ಗ. ಎಷ್ಟಿರುತ್ತೆ? 40 ಮೀಟರ್ ಉದ್ದ ಇರುತ್ತೆ. ಇಲ್ಲಿ ಒಂದು ಹಲಿಗೆ ಬರುತ್ತೆ ಮಕ್ಕಳು. ಈ ಹಲಿಗೆಯಿಂದ ಇಷ್ಟು ದೂರ ಮತ್ತೆ ಗ್ಯಾಪ್, ಈ ಗ್ಯಾಪ್ ಇಂದ ಮತ್ತೆ 2.75 ಇಂದ 3 ಮೀಟರ್ ಅಗಲ ಇರ್ತಕ್ಕಂಥ ಒಂದು ಗುಂಡಿ. ಎಷ್ಟುದ್ದ? 9 ರಿಂದ 12. 9 ರಿಂದ 12. ಹೀಗೆ 2.75 ಮೀಟರ್ ಇಂದ 3 ಮೀಟರ್, ಹೀಗೆ 9 ರಿಂದ 12 ಮೀಟರ್. ಇದು ಗುಂಡಿ, ಜಿಗಿತದ ಗುಂಡಿ. ಎರಡು 2.75 ಇಂದ 3 ಮೀಟರ್ ಹೀಗಿರ್ತದೆ. ಇದು ಗುಂಡಿ. ಇದು ಪುರುಷರಿಗೆ ಇಲ್ಲಿಂದ ಇಲ್ಲಿಗೆ ಮಾಪಿನಿಂದಲೇ ಇದು ಪುರುಷರಿಗೆ ಎಷ್ಟು ಇರುತ್ತೆ? 13 ಮೀಟರ್ ಇರ್ತದೆ. ಮಹಿಳೆಯರಿಗೆ 9 ರಿಂದ 12 ಮೀಟರ್ ಇರ್ತದೆ ಇಲ್ಲಿಂದ ಇದು. ಸೊ ಇದನ್ನೇ ಟೇಕ್ ಆಫ್ ಬೋರ್ಡ್ ಅಥವಾ ಹಲಿಗೆ ಅನ್ನೋದು. ಟೇಕ್ ಆಫ್ ಬೋರ್ಡ್. ಹಲಿಗೆ ಇರ್ತದೆ. ಇದು 1.22 ಮೀಟರ್ ಅಗಲ ಇರ್ತದೆ. ಇಷ್ಟ ಇದನ್ನ ನೀಟಾಗಿ ನೀವು ತಿಳ್ಕೋಬೇಕು. ಏನು 3 ರೀತಿಯ ಜಿಗಿತ, ಆಪ್, ಸ್ಟೆಪ್, ಜಂಪ್ ಅಂತ ಅಂದ್ಬಿಟ್ಟು. ಇದೇನ್ ಹೇಳ್ತಿದ್ದಾರೆ? ಜಿಗಿತಗಾರನ ಎಡಗಾಲಿನ ಟೇಕ್ ಆಫ್ ತೆಗೆದುಕೊಂಡು ಜಿಗಿತಗಾರ ಹಿಂಗೆ ಇಲ್ಲಿಂದ ಓಡಿ ಬಂದು ಎಡಗಾಲಿಂದ ಲೆಫ್ಟ್ ಲೆಗ್ ಇಂದ ಟೇಕ್ ಆಫ್ ತೆಗೆದುಕೊಂಡು ಆಪ್ ನೆಗೆದು ಅಂದ್ರೆ ಎಡಗಾಲ ಮೇಲೆ ನಿಂತು ಅದೇ ಕಾಲಿಂದ ಎರಡನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದ ಇಟ್ಟು ನಂತರ ಬಲಗಾಲಿನಿಂದ ಜಿಗಿದು ಎರಡೂ ಕಾಲುಗಳ ಮೇಲೆ ಗುಂಡಿಯೊಳಗೆ ಹಾರಬೇಕು. ಈಗ ಓಡ್ ಬರ್ತಾರಲ್ಲ, ಎಡಗಾಲಿಂದ ಆಫ್ ಮಾಡೋದು, ಎಡಗಾಲಿಂದ ಮತ್ತೆ ಅಂದ್ರೆ ಅದನ್ನ ಜಂಪ್ ಮಾಡಕ್ಕಾಗಲ್ಲ. ಇದು ಪ್ರಾಕ್ಟಿಕಲ್ ಅಲ್ಲಿ ಮಾತ್ರ ಸಾಧ್ಯ. ನೀವು ಏನಿಲ್ಲ, ಎಡಗಾಲಿಂದ ಫಸ್ಟ್ ಲೆಫ್ಟ್ ಹಾಫ್ ಸ್ಟೆಪ್ ಹಾಫ್ ಮಾಡೋದು. ಹಾಫ್ ಅಂದ್ರೆ ಕುಣಿತೋದು ಒಂದ್ ಹೆಜ್ಜೆನ, ಎಡಗಾಲಿಂದ ಜಂಪ್ ಮಾಡೋದು. ಕಾಲು ಬಲಗಾಲ ಯಾವುದೇ ಕಾರಣ ದೂರ ಆಗಿಲ್ಲ. ನೆಕ್ಸ್ಟ್ ಬಲಗಾಲ ಉಳಿದಿರತಕ್ಕಂಥ ಕಾಲಲ್ಲಿ ಸ್ಟೆಪ್ ಇಡೋದು, ಮತ್ತೆ ಎರಡೂ ಕಾಲಿಂದ ಗುಂಡಿಯೊಳಗೆ ಜಂಪ್ ಮಾಡೋದು. ಅಂದ್ರೆ ಓಡ್ ಬರ್ತೀರ ಹಿಂದಿಂದ, ಓಡ್ ಬಂದು ಎಡಗಾಲು ಸ್ಟ್ರಾಂಗ್ ಲೆಗ್ ಆದ್ರೆ ನೀವು ಎಡಗಾಲ ಮೇಲೆ ಅಲ್ಲಿಗೆ ಮೇಲೆ ಇಡ್ತೀರ ಕಾಲನ್ನ. ಬಲಗಾಲ ಸ್ಟ್ರಾಂಗ್ ಲೆಗ್ ಆದ್ರೆ ಬಲಗಾಲ ಮೇಲೆ ಇಡ್ತೀರ. ಬಲಗಾಲ ಇಟ್ಟ ಅಂತಂದ್ರೆ ಬಲಗಾಲಿಂದಲೇ ಕುಂಟಬೇಕು, ಎಡಗಾಲಿಂದ ಸ್ಟೆಪ್ ಇಡಬೇಕು, ಬಲಗಾಲಿಂದ ಎರಡು ಕಾಲಿಂದ ಜಂಪ್ ಮಾಡಿ. ಇದು ಹಾಫ್. ಎಲ್ಲಿಗೆ? ಎಡಗಾಲಿಂದ ಇಲ್ಲಿ ಎಡಗಾಲೆ ಬರುತ್ತೆ ಹಾಫ್. ರೈಟ್ ಲೆಗ್ ಸ್ಟೆಪ್, ಮತ್ತೆ ಎರಡು ಕಾಲಿಂದ ಹಾಫ್ ಸ್ಟೆಪ್, ಎರಡು ಕಾಲಿಂದ ಜಂಪ್. ಎಡಗಾಲ್ ಬಲಗಾಲ್, ಎಡಗಾಲು ಹಾಫ್ ಸ್ಟೆಪ್ ಜಂಪ್,
ಈ ತರ ಮಾಡ್ತಕ್ಕಂಥದ್ದನ್ನು ನಾವು ಟೇಕ್ ಆಫ್ ತೆಗೆದುಕೊಂಡ ನಂತರ ಮುಂದಿನ ಹೆಜ್ಜೆ ನೀಡುವಾಗ ಇನ್ನೊಂದು ಕಾಲನ್ನು ಸ್ಲೀಪಿಂಗ್ ಲೆಗ್ ನೆಲಕ್ಕೆ ತಾಗಬಹುದು, ಆದ್ರೆ ಹೆಚ್ಚಿನ ಮಾಹಿತಿ ಪ್ರಯೋಗ ಭಾಗದಲ್ಲಿ ತಿಳಿಯಬಹುದಾಗಿದೆ. ಆದ್ರೆ ಅಳತೆ ಈ ತರ ಇದೆ. ಓಡುವ ಮಾರ್ಗ 40 ಮೀಟರ್, ಅಲ್ಲ ಉದ್ದ ಇರುತ್ತೆ, 1.22 ಅಗಲ ಇರುತ್ತೆ, ಅಂಕಣ ಅಳತೆ. ಇದು ಓಡುವ ಮಾರ್ಗ ಗಟ್ಟಿಯಾಗಿರ್ಬೇಕು, ಜಿಗಿಯಲು ಸಮತಟ್ಟಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಉಬ್ಬು ತಗ್ಗು ಇರಬಾರ್ದು, ಫ್ಲಾಟ್ ಆಗಿರ್ಬೇಕು. ಯಾವುದೇ ಲೆಗ್ಗು ಹ್ಯಾಂಕರ್ ಟ್ವಿಸ್ಟ್ ಆಗೋದಲ್ಲಿ, ಹಿಂದೆ ಆಗಲಿ ಮಂಡಿ ಆಗಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಯಾರಿಗೆ? ಕ್ರೀಡಾಪಟುಗಳಿಗೆ. ಆ ರೀತಿ ಫ್ಲಾಟ್ ಆಗಿ ಸಮತಟ್ಟಾಗಿರ್ತಕ್ಕಂಥ ಒಂದು ಓಡುವ ಮಾರ್ಗ ಇರಬೇಕು. ಓಡುವ ಮಾರ್ಗದ ಗೆರೆಯನ್ನು 5 ಸೆಂಟಿಮೀಟರ್ ಅಗಲ ಬಿಳಿ ಬಣ್ಣ ಮತ್ತು ಮಾರ್ಕಿಂಗ್ ಪೌಡರ್ ನಿಂದ ಗುರುತಿಸಬೇಕು. 5 ಸೆಂಟಿಮೀಟರ್ ಏನ್ ಲೈನ್ ಇದೆಯಲ್ಲ, ಇದು ಎಲ್ಲ ಸಮೇತ ಇದು 5 ಸೆಂಟಿಮೀಟರ್, 5 ಸೆಂಟಿಮೀಟರ್, ಇದು ಅಷ್ಟೇ, ಇದು 5 ಸೆಂಟಿಮೀಟರ್. ಓಟದ ಮಾರ್ಗ ಎಲ್ಲ ಗುಂಡಿ ಅಗಲ ಸಮೇತ 5 ಸೆಂಟಿಮೀಟರ್ ಇರ್ತದೆ. ಇದು ಲಾಂಗ್ ಜಂಪಿನ ಒಂದು 5 ಸೆಂಟಿಮೀಟರ್ ಇರ್ತದೆ. ಯಾವುದೇ ಕಾರಣಕ್ಕೂ 5 ಸೆಂಟಿಮೀಟರ್ ಮೇಲೆ ಇರಾಗಿಲ್ಲ. ಇದು ಓಡುವ ಮಾರ್ಗ ಮಾತ್ರ 1.22 ಮೀಟರ್ ಇರುತ್ತೆ. ಇದು 40 ಮೀಟರ್ ಉದ್ದ ಇರುತ್ತೆ. ಸೊ ಹೀಗೆ ಇರ್ತಕ್ಕಂಥ ಒಂದು ಗುಂಡಿ ಅಲ್ಲ, ಬಿಳಿ ಪೌಡರ್ ಇಂದ ಹಾಕಿರ್ತಾರೆ ಅಥವಾ ಪೇಂಟ್ ಇಂದ ಮಾಡಿರ್ತಾರೆ, ಅದು ಮಾಡಿರ್ತಾರೆ. ನೆಕ್ಸ್ಟ್ ಜಿಗಿತದ ಗುಂಡಿ ಉದ್ದ ಎಷ್ಟು? 9 ರಿಂದ 12 ಮೀಟರ್ ಉದ್ದ ಇರ್ತದೆ. ಅಗಲ 2.75 ಮೀಟರ್ ಇಂದ 3 ಮೀಟರ್ ಇರ್ತದೆ. ಈ ಜಿಗಿಯ ಗುಂಡಿಯನ್ನು ಮೃದುವಾಗಿ ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿಸಿರಬೇಕು. ಒದ್ದೆಯಾದ ಧೂಳು ಹಾಕಬಾರ್ದು ನಮ್ಮ ದೃಷ್ಟಿಯಿಂದ, ಒಂದು ಕಾಲು ಇಂಜುರಿ ಆಗಬಾರ್ದು ನಮ್ಮ ದೃಷ್ಟಿಯಿಂದ ತುಂಬಿಸಬೇಕು. ಗುಂಡಿಯಲ್ಲಿ ಮರಳಿನಲ್ಲಿ ಮಟ್ಟ, ನೆಲದ ಮಟ್ಟ ಅಥವಾ ಟೇಕಾಫ್ ಬೋರ್ಡಿನ ಮಟ್ಟಕ್ಕೆ ಈ ಒಂದು ಹಲಿಗೆ ಇದೆಯಲ್ಲ, ಈ ಹಲಿಗೆ ಅದು ಒಂದೇ ಆಗಿರ್ಬೇಕು. ಫುಲ್ ಆಳ ಇರಬಾರ್ದು, ಫುಲ್ ಮೇಲಿರಬಾರ್ದು, ಸಮತಟ್ಟಾದ ಒಂದು ಮಾರ್ಗದ ಇರಬೇಕು. ಟೋಟಲ್ ಈ ಟೇಕ್ ಆಫ್ ಹಲಿಗೆ ಇದೆಯಲ್ಲ, ಈ ಹಲಿಗೆಯಿಂದ ಕೊನೆ ಟೇಕ್ ಆಫ್ ಗೆ ಜಿಗಿತದ ಗುಂಡಿ ಕೊನೆ ಅಂಚಿನ ಕನಿಷ್ಠ 21 ಮೀಟರ್ ಇರಬೇಕು. ಎಲ್ಲಿಂದ? ಈ ಹಲಿಗೆ ಇದೆಯಲ್ಲ, ಇದು ಕನಿಷ್ಠ 21 ಮೀಟರ್ಸ್ ಇರಬೇಕು. ಇದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ತ್ರಿವಿಧ ಜಿಗಿತದ ಗುಂಡಿ ಅಥವಾ ಹಲಿಗೆ. ಸಾಧ್ಯವಾದ ಮಟ್ಟಿಗೆ ಟೇಕ್ ಆಫ್ ಹಲಿಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿ ಮಧ್ಯಭಾಗದ ಒಂದೇ ಗೆರೆಯಾಗಿರಬೇಕು. ಟೇಕ್ ಆಫ್ ಗುಂಡಿ ಇದು ಒಂದೇ ಗುಂಡಿ ಆಗಿರ್ಬೇಕು. ಕಾರಣ ಯಾವುದೇ ವೇರಿಯೇಷನ್ ಆಗಬಾರ್ದು. ಹಲಿಗೆ ಜಿಗಿತ ಗುಂಡಿಯ ಪ್ರಾರಂಭದಲ್ಲಿ ಅಂತಾರಾಷ್ಟ್ರೀಯ ನಿಯಮ ಪ್ರಕಾರ ಮಹಿಳೆಯರಿಗೆ 11 ಮೀಟರ್, ಪುರುಷರಿಗೆ 13 ಮೀಟರ್ ಇರಬೇಕು, ಕಿರಿಯರಿಗೆ 9 ರಿಂದ 12 ಮೀಟರ್ ಇರಬೇಕು. ಇಲ್ಲಿ ಕ್ರೀಡಾ ಮಟ್ಟದ ಅವಲಂಬಿತ ನೋಡ್ಕೊಂಡ್ಬಿಟ್ಟು ಸಬ್ ಜೂನಿಯರ್ಸ್ ಆದ್ರೆ ಕಡಿಮೆ ಇರ್ತದೆ, ಜೂನಿಯರ್ಸ್ ಆದ್ರೆ ಕಡಿಮೆ ಇರ್ತದೆ, ಸೀನಿಯರ್ಸ್, ಮೆನ್ ಸೆಕ್ಷನ್, ವುಮೆನ್ ಸೆಕ್ಷನ್ ಗೆಲ್ಲ ಏನು ರೂಲ್ಸ್ ಇರಬೇಕು ಅದೇ ರೀತಿ ಇರ್ತದೆ. ಅಲ್ಲಿಗೆ ರಚನೆ ಹೇಗಿರ್ತದಪ್ಪ ಅಂತಂದ್ರೆ, ಈ ಹಲಿಗೆ ಇದೆಯಲ್ಲ ಟೇಕ್ ಆಫ್ ಹಲಿಗೆ, ಇದು ಉದ್ದ 1.22, ಯಾಕಂದ್ರೆ ಅಗಲ ಎಷ್ಟಿದೆಯೋ ಅಷ್ಟೇ ಇದೆ ನೋಡಿ, 1.22 ಇದೆ. ಟೇಕ್ ಆಫ್ ಬೋರ್ಡ್ ಅಲ್ಲಿಗೆ 1.22 ಮೀಟರ್ ಇರ್ತದೆ ಉದ್ದ. ಅಗಲ ಎಷ್ಟಿರ್ತದೆ? 20 ಸೆಂಟಿಮೀಟರ್ ಅಗಲ. ದಪ್ಪ 10 ಸೆಂಟಿಮೀಟರ್ ದಪ್ಪ ಇರುತ್ತೆ. ದಪ್ಪ ಅಂದ್ರೆ ಥಿಕ್ನೆಸ್, ಅಲ್ಲಿಗೆ ಉಣಿರುತ್ತಲ್ಲ ನೆಲದಲ್ಲಿ, ಸೊ 10 ಸೆಂಟಿಮೀಟರ್ ದಪ್ಪ ಇರ್ತದೆ. ಹಲಿಗೆ ಮೇಲೆ ಬಿಳಿ ಬಣ್ಣವನ್ನೇ ಹಚ್ಚಿರ್ತಾರೆ, ವೈಟ್ ಪೌಡರ್ನೇ ಹಚ್ಚಿರ್ತಾರೆ. ಹಲಿಗೆಯು ಯಾವ ಆಕಾರದಲ್ಲಿ? ಆಯತಾಕಾರದಲ್ಲಿರ್ತದೆ. ಆಯತಾಕಾರದಲ್ಲಿರ್ತದೆ, ಆಯತ ಇರ್ತದೆ, ಬಿಳಿ ಬಣ್ಣವನ್ನೇ ಹಚ್ಚಿರ್ತಾರೆ. ಇದು ಒಂದು ತ್ರಿವಿಧ ಜಿಗಿತದ ಮೂಲಭೂತ ಸೌಕರ್ಯಗಳು ಇರ್ತಕ್ಕಂಥದ್ದು. ನೆಕ್ಸ್ಟ್ ಇದು ನಿಯಮ ಮತ್ತು ಅಕ್ರಮ ಮತ್ತು ರಾಜ್ಯ, ರಾಷ್ಟ್ರ ಮಟ್ಟದ ಆಟಗಾರರನ್ನ ನಾವು ಮುಂದಿನ ಒಂದು ತರಗತಿಯಲ್ಲಿ ತಿಳಿಯೋಣ. ಇಷ್ಟ ಅರ್ಥ ಆಯ್ತಾ ಮತ್ತೆ? ಮೇಲಾಟಗಳಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಬಹಳ ಪ್ರಮುಖವಾಗಿ 3 ವಿಧಗಳು: ಓಟಗಳು, ಜಿಗಿತಗಳು,
ಎಸೆತಗಳು. ಈ ಓಟಗಳಲ್ಲಿ ಮತ್ತೆ 3 ವಿಧ: ವೇಗದ ಓಟ, ಮಧ್ಯಮ ದೂರದ ಓಟ, ದೂರದ ಓಟ ಅಂತ. ವೇಗದ ಓಟಕ್ಕೆ ಉದಾಹರಣೆ 100 ಮೀಟರ್, 100 ಮೀಟರ್ ಅಂತ ಹೇಳಿರ್ತಲ್ಲ, 200 ಮೀಟರ್, 400 ಮೀಟರ್, 4x100 ಮೀಟರ್, 4x400 ಮೀಟರ್, ಹರ್ಡಲ್ಸ್ ಅಡೆತಡೆ ಓಟ ಅಂತ ಕರಿತಲ್ಲ. ಮಧ್ಯಮ ದೂರಕ್ಕೆ ಉದಾಹರಣೆ 800 ಮೀಟರ್, 1500 ಮೀಟರ್ ಮತ್ತು 3000 ಮೀಟರ್ ಅನ್ನು ನಾವು ಮಧ್ಯಮ ದೂರದಲ್ಲಿ ನೋಡಿದ್ದೇವೆ. ಆಗ ದೂರದ ಓಟಕ್ಕೆ ಅಂದ್ರೆ ಉದಾಹರಣೆ 5000, 10,000 ಮೀಟರ್ ಓಟ, ಮ್ಯಾರಥಾನ್ ಓಟ, ಹಾಫ್ ಮ್ಯಾರಥಾನ್ ಓಟ, ಗುಡ್ಡಗಾಡು ಓಟ. ಮ್ಯಾರಥಾನ್ ದೂರ ಎಷ್ಟು? 42.195 ಕಿಲೋಮೀಟರ್. ಹಾಫ್ ಮ್ಯಾರಥಾನ್ ದೂರ 21.098 ಕಿಲೋಮೀಟರ್. ಇದು ದೂರದ ಓಟಗಳಿಗೆ ಸಂಬಂಧಪಟ್ಟದ್ದಾದ್ರೆ, ಇನ್ನ ಎಸೆತಗಳಲ್ಲಿ ಎಷ್ಟು ವಿಧ? 4 ವಿಧ. ಒಂದು ಗುಂಡು ಎಸೆತ, ಚಕ್ರ ಎಸೆತ, ಬಚ್ಚಿ ಎಸೆತ, ಇನ್ನೊಂದು ಸರಪಳಿ ಅಥವಾ ಹ್ಯಾಮರ್ ಎಸೆತ ಅಂತ. ಸೊ ಅದನ್ನ ವಿಷಯ ಬಂದಾಗ ನಾನು ಹೇಳ್ತೀನಿ. ಆದ್ರೆ ಈಗ ಬಂದಿರೋದು ನಿಮಗೆ ಜಿಗಿತಗಳಲ್ಲಿ. ಯಾವುದು? ತ್ರಿವಿಧ ಜಿಗಿತ. ಸೊ ಜಿಗಿತಗಳಲ್ಲಿ ಎಷ್ಟು ವಿಧ? 4 ವಿಧ. ಆದ್ರೂ ಅವನ್ನ ವರ್ಟಿಕಲ್ ಜಂಪ್ 2, ಹಾರಿಜಾಂಟಲ್ ಜಂಪ್ 2 ಅಂತ ಮಾಡ್ತೀವಿ. ವರ್ಟಿಕಲ್ ಜಂಪ್ ಎತ್ತರ ಜಿಗಿತ ಮತ್ತು ಕೋಲು ನೇಗಿತ, ಕೋಲವಾಟ ಅಂತ. ಹಾರಿಜಾಂಟಲ್ ಜಂಪ್ ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತ. ಈ 9ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿಷಯ ತ್ರಿವಿಧ ಜಿಗಿತ. ಈ ತ್ರಿವಿಧ ಜಿಗಿತಕ್ಕೆ ನಾವು ನೋಡೋದಾದ್ರೆ ಬಹಳ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಒಂದು ಜಿಗಿತದ ವಿಭಾಗದಲ್ಲಿ ತನ್ನ ಇತಿಹಾಸವನ್ನ ನೋಡಿದೆ. ಸೊ ಇದು 3 ರೀತಿಯ ಜಿಗಿತವನ್ನು ಹೊಂದಿದೆ. ಆರೋಗ್ತಕ್ಕಂಥ ಕ್ರಮ ಅಥವಾ ಜಿಗಿತಕ್ಕಂಥ ಕ್ರಮ 3 ರೀತಿ. ಒಂದು ಆಪ್, ಸ್ಟೆಪ್, ಜಂಪ್ ಅಂತ. ಆಪ್ ಅಂತಂದ್ರೆ ಓಡಿ ಬಂದು ಹಲಗೆಯ ಒಂದು ಮೇಲ್ಭಾಗದಿಂದ ಆಪ್ ಅನ್ನ ತಗೊಳ್ಳೋದು. ಯಾವುದು? ಯಾವ ಕಾಲು ಸ್ಟ್ರಾಂಗ್ ಆಗಿದೆಯೋ ಅದೇ ಕಾಲಿಂದ ಓಡಿ ಬಂದು ಒಂದೇ ಒಂದು ಸ್ಟೆಪ್ ಅನ್ನ ಒಂಟಿ ಕಾಲಿನಲ್ಲಿ ನೆಗೆಯೋದನ್ನ, ಕುಂಟೋದನ್ನೇ ಆಪ್ ಅಂತ. ಸ್ಟೆಪ್ ಅದೇ ಸ್ಲೀಪಿಂಗ್ ಲೆಗ್ ಇಂದ ಅದೇ ಕಾಲಿಂದ ಜಿಗಿಯೋದು. ನೆಕ್ಸ್ಟ್ ಜಂಪ್ ಅಂತಂದ್ರೆ ಗುಂಡಿ ಒಳಗೆ ಹಾರತಕ್ಕಂಥ ಒಂದು ಕ್ರಮ. ಹಾಫ್ ಸ್ಟೆಪ್ ಜಂಪ್ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡ್ರೆ, ಈ ತ್ರಿವಿಧ ಜಿಗಿತದ ಒಂದು ಅಂಕಣದ ರಚನೆ ಹೇಗಿದೆ ಅಂದ್ರೆ 40 ಮೀಟರ್ ಉದ್ದ ಇರತಕ್ಕಂಥ ಓಡುವ ಮಾರ್ಗವನ್ನು ಒಳಗೊಂಡಿದೆ. ಆ ಓಡುವ ಮಾರ್ಗ 1.22 ಮೀಟರ್ ಅಗಲ ಇದೆ. ಅಲ್ಲಿ 40 ಮೀಟರ್ ಹಲಿಗೆ ಅಂತಕ್ಕಂಥದ್ದನ್ನ ಹಾಕಿರ್ತಾರೆ, ಬಿಳಿ ಬಣ್ಣದಂತ ಹಲಿಗೆ. ಆ ಹಲಿಗೆಯಿಂದ ಮತ್ತೆ ಗುಂಡಿಗೆ ಪುರುಷರಿಗೆ 13 ಮೀಟರ್ ಅಂತರ ಇರ್ತದೆ, ಮಹಿಳೆಯರಿಗೆ 9ರಿಂದ 11 ಮೀಟರ್ ಅಂತರ ಇರ್ತದೆ. ಸೊ ಈ ಒಂದು ಗುಂಡಿ ಅಂತಕ್ಕಂಥದ್ದು ಉಸುಕಿನಿಂದ ತುಂಬಿದ್ದು. ಇದು ಅಗಲ 2.75ರಿಂದ 3 ಮೀಟರ್ ಅಗಲ ಇರ್ತದೆ. 9ರಿಂದ 12 ಮೀಟರ್ ಉದ್ದ ಇರ್ತಕ್ಕಂಥ ಉಸುಕನ್ನು ಇರ್ತದೆ. ಈ ಹಲಿಗೆ ಮತ್ತು ಫಸ್ಟ್ ಲೈನ್, ಬ್ಯಾಕ್ ಝೋನ್ ಲೈನ್ ಕರೆಕ್ಟ್ ಸಮಾನಾಗಿರ್ತಕ್ಕಂಥ ಒಂದು ಗುಂಡಿ ಆಗಿರುತ್ತೆ. ಇದರಲ್ಲಿ ಟೇಕ್ ಆಫ್ ಬೋರ್ಡ್ ಅಂತಕ್ಕಂಥ ಹಲಿಗೆ ಅಂತಕ್ಕಂಥದ್ದು 1.22 ಉದ್ದ ಇರುತ್ತೆ, 20 ಸೆಂಟಿಮೀಟರ್ ಅಗಲ ಇರುತ್ತೆ, 10 ಸೆಂಟಿಮೀಟರ್ ಥಿಕ್ನೆಸ್ ದಪ್ಪ ಇರ್ತದೆ. ಒಂದು ಆಯತಾಕಾರವಾದ ಒಂದು ಬಿಳಿ ಬಣ್ಣವನ್ನ ಹಲಿಗೆಗೆ ಹಚ್ಚಿರ್ತಾರೆ. ಹಲಿಗೆಯಿಂದ ಕೊನೆ ಎಂಡಿಗೆ 21 ಮೀಟರ್ ಇರತಕ್ಕಂಥ ಒಂದು ಅಂಕಣ ಇದೆ. ಇಷ್ಟು ಇವತ್ತಿಂದು. ನಾಳೆ ಯಾವ ರೀತಿ ಜಂಪ್ ಮಾಡಬೇಕು, ಕ್ರಮ ಯಾವುದು, ಅಕ್ರಮ ಯಾವುದು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ಬಗ್ಗೆ ತಿಳಿಯೋಣ. ಅರ್ಥ ಆಯ್ತಂತ ತಿಳ್ಕೊಂಡಿದ್ದೀನಿ ಮಕ್ಕಳು. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಸರಿ ಹೇಳ್ತೀನಿ, ವಾಟ್ಸ್ಆಪ್ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.